ಟೈಮ್ಗೆ ಯಾರಿಗೂ PDO ಗೊತ್ತಿಲ್ಲ, ಪಂಚಾಯತಿ ಸ್ಟಾಫ್ ಗೊತ್ತಿಲ್ಲ ಅಂತ ನಾವು ರಿಪೋರ್ಟ್ ಮಾಡಿದಾಗ ಅದನ್ನ ಇಟ್ಕೊಂತಾರೆ. ನಿಮ್ಗೆ ಗೊತ್ತಾಗೋದಿಲ್ಲ. ಈ ಬಾಡಿ ಬಂದು 3.25 ವರ್ಷ ಆಯ್ತು. ಅದಕ್ಕೆ ಮೊದಲು 4 ವರ್ಷದ ಹಿಂದೆ ಕುಂಸ್ವಾಮಿಗೌಡರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು. ನಮಗೆ ಮೆಟೀರಿಯಲ್ ಕೊಟ್ಟಿದ್ರು. ಅದು ನಾನೇ ತಗೊಂಡಿದ್ದೀನಿ, ನಮ್ಗೆ ಗೊತ್ತಿದೆ. ಇವಾಗ ನೀವ್ ಹೇಳ್ತಾ ಇರೋ ಕೇಸು ಇಲ್ಲ ಹಂಗಿದೆ ಮೇಡಮ್. ಈಗ ನಮ್ಗೆ ನಾವು ನೋಡಿಲ್ಲ, ಅವ್ರು ಕೊಟ್ಟಿರೋ ರಿಪೋರ್ಟ್ ನಾವು ತಗೊಂಬಂದು ತೋರಿಸ್ತೀವಿ. ಈ ತರ ಹಿಂಗೆಂದಾಗ ನಮ್ಗೆ ಏನ್ ಗೊತ್ತಾ, ಅವಾಗ ಬೋರ್ಡ್ ಹಾಕ್ಬಿಟ್ರೆ ವರ್ಕ್ ನೋಡಿದಾಗ ನೀಟಾಗಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇದು ಗ್ರಾಮ ಪಂಚಾಯತ್ ಇದ, ಇಲ್ಲ TP ಇದ, ಇಲ್ಲ ZP ಇದ, ಇದು ನಮ್ಮ ಬೇರೆ MLA ಕೊಟ್ಟದ ಅಂತ ಅಂದ್ಬಿಟ್ಟು ಆವಾಗ ನಮ್ಗೆ ಕನ್ಸಿಡರ್ ಆಗಿ ನಾವು ರಿಪೋರ್ಟ್ ಸಂತೆಹಳ್ಳಿ ಅಂತೆ. ಸಂತೆಹಳ್ಳಿ ಅಂತಿದೆ. ಸಂತೆಹಳ್ಳಿ ರಸ್ತೆ ಇಂತ ಹಳ್ಳಿ ಅಂತಿಲ್ಲ. ನಾನೊಂದು ಕೆಲಸ ಮಾಡ್ತಿದ್ದೆ, ಕಾಮಣ್ಣ ಗೊತ್ತು, ಕೇಳ್ತೀನಿ ಹಿಂಗೆ ಬಂದಿದೆ ಕಾಮಣ್ಣ ಯಾವ್ದು ಅಂತ ಕೇಳ್ತೀನಿ. ಸಂತೆಹಳ್ಳಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ದಾರೆ, ಬೋರ್ವಿಲ್ ಸಂಬಂಧಪಟ್ಟಂಗೆ. ಏನ್ ಸರ್ ಅದನ್ನು ಕಾಮಣ್ಣ ನೋಡ್ಕೊಳ್ಳಿ, ನಂಗೆ ಹೆಚ್ಚಿಸಿ ನಾನು ಕೇಳ್ತೀನಿ ಯಾರು ಕೊಟ್ರಿ ಏನು ಪಂಚಾಯತಿಗೆ ಅಂತ ಹೇಳಿದ್ರೆ ಇಲ್ಲಿ ಬಂದಿಲ್ಲ ಅಂತ ಹೇಳಿ. ಮತ್ತೆ ಇನ್ನೇನು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಬರೀ ನಿಮ್ಮಲ್ಲಿ ಏನ್ ಮಾಡಿದ್ದಾರೆ, ಕೆಲವು ವರ್ಕ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಏನಂತಂದ್ರೆ ಇಂಡಿವಿಜುವಲ್ ಆಗಿ ಮಾಡ್ಕೊಳ್ಳೋದಕ್ಕೆ ಇನ್ನೂ ತುಂಬಾ ಪ್ರೊವಿಷನ್ಸ್ ಇದೆ. ಏನು ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಮಳೆಯಲ್ಲಿ ಬರ್ತೈತೆ, ಮಳೆಯಲ್ಲಿ ಮಣ್ಣು ಕೊಚ್ಕೊಂಡು ಹೋಗೋದ್ರ ಬದಲು ಬದು ನಿರ್ಮಾಣ ಮಾಡ್ಕೊಳ್ರಿ. ಬದು ನಿರ್ಮಾಣ ಮಾಡ್ಕೊಂಡಾಗ ನಿಮ್ಮ ಜಮೀನು ಸಮೃದ್ಧ, ಅದೊಂದು ನಿಮ್ಗೂ ಫಲವತ್ತತೆ ಇರ್ತದೆ. ಮತ್ತೆ ನಿಮ್ಮ ಮನೆ ಮುಂದ್ಗಡೆ ವೇಸ್ಟ್ ನೀರು ಹೋಗೋದನ್ನ ಅದನ್ನ ತಡಿಬೇಕಂತಂದ್ರೆ ಪೌಷ್ಟಿಕ ಕೈತೋಟ ಅಂತ ಇದೆ. ಇದು ಹೊಸ ಸ್ಕೀಮ್ ಅಂತ ಹಳೇದು ಆಲ್ಮೋಸ್ಟ್ ಅಲ್ಲ. ಗಿಡಗಳಿಗೆ ನೀವು ಪಂಚಾಯತಿ PDO ಅವ್ರಿಗೆ ನಾವು ಲೆಟರ್ ಕೊಟ್ಟರೆ, ನೀವು PDO ಕಡೆಯಿಂದ ಒಂದು ಲೆಟರ್ ತರಿಸ್ಕೊಂಡು, ಸರ್ ನಮ್ಗೆ ಈ ತರ ಪೌಷ್ಟಿಕ ಕೈತೋಟ ಮನೆ ಮುಂದ್ಗಡೆ ಸ್ವಲ್ಪ ಜಾಗ ಇದೆ ಕಾಂಪೌಂಡ್ ಹತ್ರ, ಈ ತರ ಪಪ್ಪಾಯ, ನಿಂಬೆ, ಕರಿಬೇವು ಆಲ್ಮೋಸ್ಟ್ ಅಲ್ಲಿ ಮನೆಗೆ ಯೂಸ್ ಆಗತ್ತದ ಗಿಡಗಳು ಕೊಡ್ತಾರೆ. ಈ ಕಡೆ ನಾವು ಲೆಟರ್ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡ್ತಾರೆ, ಅವ್ರಿಗೆಲ್ಲ ಕೊಡ್ತಾರೆ. ಗಿಡ ಉಳೋದಕ್ಕೊಂದು ದುಡ್ಡು ಕೊಡ್ತಾರೆ. ಮತ್ತೆ ದಿನಗೂಲಿ ಇದೊಂದು ಕೂಲಿ ಏನೋ 349 ರೂಪಾಯಿ ಕೂಲಿನೂ ಕೊಡ್ತಾರೆ. ಅದನ್ನ ಪ್ರಾವಿಷನ್ ಅದೆಲ್ಲ ಇದೆ. ಅದನ್ನೆಲ್ಲ ತಗೋಬೇಕಂತಂದ್ರೆ ಕಂಪಲ್ಸರಿ ನೀವು ಒಂದು ಜಾಬ್ ಕಾರ್ಡ್ ಇಟ್ಕೊಳ್ರಿ. ಜಾಬ್ ಕಾರ್ಡ್, ಉದ್ಯೋಗ ಚೀಟಿ ಅಂತಿದೆ. ಉದ್ಯೋಗ ಚೀಟಿ ನೀವು ಮಾಡಿಸ್ಕೊಳ್ಳೋದು ಎಲ್ಲಿ ಅಂತಂದ್ರೆ ಪಂಚಾಯತಿನಲ್ಲೇ. ಪಂಚಾಯತಿ PDO ಅವರೇ ಕೊಡ್ತಾರೆ. ನಿಮ್ಗೆ ದಾಖಲೆಗಳು ಕೂಲಿ ಕೊಡೋದು ಕಡಿಮೆ, ಬೇರೆಯವ್ರ ಖಾಸಗಿ ಅವರೆಲ್ಲ ಜಾಸ್ತಿ ಕೊಡ್ತಾ ಇದ್ದಾರೆ. ಈ ಕೆಲ್ಸಕ್ಕೆ ಬರಲ್ಲ, ಅದಕ್ಕೆ NREG ವರ್ಕ್ಸ್ ಯಾರು ಮಾಡಕ್ ಹೋಗಲ್ಲ, ಬರ್ತಾ ಇಲ್ಲ. ಅಲ್ಲಿ ಈ ಕಡೆ ಕಡಿಮೆ. ನಮ್ಮ ಹಳ್ಳಿಯಲ್ಲೇ ಬೇಂಕ್ಸ್ಗೆ 450 ರೂಪಾಯಿ ಕೊಡ್ತಾರೆ ಕೂಲಿ. ಅದೇನು ಟೈಮಿಂಗ್ಸ್ ಪ್ರಕಾರ ಹೋಗ್ತಾರೆ. ಇಲ್ಲಿ ಬೆಟ್ ಕೊಡ್ಬೇಕು, 2 ಸಾರಿ ಬರಬೇಕು ಹೋಗ್ಬೇಕು ಅಂತಂದ್ರೆ ಈ ಕೆಲಸಗಳಿಗೆ ಇವಾಗ ಯಾರು 7 ಗಂಟೆಗೆ ಬರ್ತಾರೆ, 1 ಗಂಟೆಗೆ ಓಡ್ಬಿಡ್ತಾರೆ. ಇದು 2 ಸಾರಿ ಬೇರೆ ಇದು ಕೊಡ್ಬೇಕಂತಂದ್ರೆ 2 ಸಾರಿ ಅದೇನು ಕೊಡ್ಬೇಕಂತಂದ್ರೆ ಸುಮಾರು ಬೇರೆ ಕಡೆ ನಾರ್ತ್ ಕರ್ನಾಟಕ PDO ಸಭೆಗಳಿಗೂ ಗೊತ್ತು. ನಾರ್ತ್ ಕರ್ನಾಟಕ ಕಡೆ ಸುಮಾರು ಕೋಟಿಗಳಿದೆ ಒಂದೊಂದು ಪಂಚಾಯತಿ ಖರ್ಚು ಮಾಡ್ತಾರೆ ಸರ್. ಗೊತ್ತು, ಕೇಳಿ ಅವ್ರಿಗೂ. ಈ ಕಡೆ ನಮ್ ಕಡೆ ಯಾಕಂದ್ರೆ ನಮ್ಗೆ 500 ರೂಪಾಯಿ ದಿನಕ್ಕೆ 1000 ರೂಪಾಯಿನೂ ಕೊಡ್ತಾರೆ. ಆ ಕಡೆ ಪಾಪ 200 ರೂಪಾಯಿ ಅಂದ್ರೆ ಜಾಸ್ತಿ ಸರ್. ಹೌದು ಸರ್, ಹಂಗಿದೆ. ಅದು ಯಾಕಂದ್ರೆ ಅಲ್ಲಿ ಇಲ್ಲಿ ಫ್ರಾಡ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಅದನ್ನ ಇವಾಗ ಏನ್ ಮಾಡ್ತಿದ್ದಾರೆ, ಡಿಜಿಟಲೀಕರಣ ಮಾಡಿ ಪ್ರತಿದಿನನೂ 2 ಅಟೆಂಡೆನ್ಸ್ ಕೊಡಬೇಕು ಅಂತ ಮಾಡಿದ್ದಾರೆ. ಅದೇನ್ ಮಾಡ್ತಾರೆ ಅಂದ್ರೆ ಸಭೆ ಪರವಾಗಿ ಎಲ್ಲರೂ ಹೇಳ್ದಂಗೆ ಬಯೋಮೆಟ್ರಿಕ್ ಯೂಸ್ ಮಾಡಿದ್ದಾರೆ. ಸಭೆ ತೀರ್ಮಾನ ಆಯ್ತು ಅಂತ ಮಾಡಿದ್ದಾರೆ. ನಿಂತೋದ್ರೆ ಏನ್ ತೊಂದರೆ ಏನಿಲ್ಲ, ಜನ ಚೆನ್ನಾಗಿ ಉಳಿತಾ ಇದಾರೆ. ನಮ್ಮ ತಲೆ ಮೇಲೆ ಕಲ್ಲುಗಳು ಎಳಿತಾ ಇದಾರೆ ನರೇಗಾ ಕಟ್ಕೊಂಡು. ದಯವಿಟ್ಟು ಅದನ್ನ ಹೇಳಿ, ನಮ್ಮ ಸಭೆ ತೀರ್ಮಾನ ಬೇಕಂದ್ರೆ ಎಲ್ಲರೂ ಈಗ ಬಯೋಮೆಟ್ರಿಕ್ ಕಂಪಲ್ಸರಿ ಮಾಡ್ಬೇಕು ಅಂತ ಮಾಡಿ ಸರ್. ಸರ್ ಕೆಲವು ಕಡೆ ಎಲ್ಲ ಇಂಟೀರಿಯರ್ ಇರ್ತದೆ, ಅಲ್ಲಿ 200 ರೂಪಾಯಿ ಕೂಲಿ ಸಿಗ್ತಾರೆ. ಎಲ್ಲ ಏರಿಯಾದಲ್ಲಿ 200 ರೂಪಾಯಿ ಕೂಲಿ ಬರಲ್ಲ. ಇವಾಗ ಇಲ್ಲೇ ಮಾಲೂರು ಟೌನ್ ಡೆವಲಪ್ಮೆಂಟ್ ಏರಿಯಾ, ಇಲ್ಲಿ ಲೇಬರ್ ಎಲ್ಲ ಜಾಸ್ತಿ ಇರ್ತದೆ. ಏರಿಯಾಗೆ ತಕ್ಕಂಗೆ ಏರಿಯಾದಲ್ಲಿ ನಡೀತದೆ, ಅಲ್ಲಿ ಫಿಕ್ಸ್ ಮಾಡ್ಬೇಕು. ಸ್ಟೇಟ್ ಎಲ್ಲ ಒಂದೇ ಮಾಡ್ಬಿಟ್ರೆ ಆಗಲ್ಲ. ಇವಾಗ ಮಾಸ್ತಿ ಆ ಕಡೆ ಕೆಲ್ಸಕ್ಕೆ ಸಿಕ್ಕಲ್ಲ, ಕಡಿಮೆ ಕೂಲಿ ಬರ್ತಾರೆ. ಇಲ್ಲಿ ಕೆಲ್ಸಗಳು ಜಾಸ್ತಿ, ನಮ್ಗೆ ಕೆಲ್ಸಗಳು ಗಾಳಿಗಳು ಸಿಗುತ್ತೆ. ಏರಿಯಾ ಮೇಲೆ ಅದು ಇದು ಮಾಡ್ಬೇಕು ಸರ್. ಬೆಂಗಳೂರು ಒಂದೇ ರೇಟು, ಮಾಲೂರು ಒಂದೇ ರೇಟ್ ಆಗ್ತದ, ಹಳ್ಳಿನೂ ಒಂದೇ, ಡೆಲ್ಲಿನೂ ಒಂದೇ ಆಗ್ತದೆ. ಆ ಥರ ರೇಟ್ ಅಲ್ವಾ? ಪಕ್ಕದಲ್ಲಿ ಕಮ್ಮಿಗೆ ಸಿಗ್ತದೆ ಅಂದ್ರೆ ನಾನು ಜಾಸ್ತಿ ಬರಲ್ಲ, ಆ ಥರ ಇದೆ. ನೀವೆಲ್ಲ ಸ್ವಲ್ಪ ಅದಕ್ಕೆ ಇದು ಮಾಡ್ಬೇಕು ಸರ್. ಮಾಡಿದ್ರೆ ಈಗ ಸೈಟ್ ತಗೊಂಡ್ರೆ ಮಾಲೂರಲ್ಲಿ ಏರಿಯಾ ಮೇಲೆ ಸೈಟ್ ರೇಟ್ ಇರ್ತದೆ. ಇಲ್ಲಿ ಎಲ್ಲ ಊರುಗಳಿಗೂ